ಇಂಡಿಯಾ ನೆಕ್ಸ್ಟ್ ಈಗ ಎಜುಕೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ ಕಡೆಗೆ ಹೋಗ್ತಾ ಇದೆ, ನೆಕ್ಸ್ಟ್ 5 years ಏನೇನು ನೋಡಬೇಕು, ಎದುರು ನೋಡಬೇಕು? I think it looks very positive. ನಾನು ಹೇಳ್ದಂಗೆ ಡೆಮೋಗ್ರಫಿಕ್ ಡಿವಿಡೆಂಡ್, the amount of youth that we have, the energy that is there, ಅವರಲ್ಲಿರೋ ಒಂದು ಕನಸುಗಳು, ಅದನ್ನೆಲ್ಲ ನಾವು ಚಾನಲೈಸ್ ಮಾಡಿ ಒಂದು ಸರಿಯಾದ ದಾರಿಯಲ್ಲಿ ತೊಗೊಂಡು ಹೋದರೆ, ಬೈ ದ ಟೈಮ್ ವಿ ಪೀಕ್ ಎಟ್ 2041 ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಅ ಸ್ಟ್ರಕ್ಚರ್ ವೇರ್ ಇನ್ ಯು ಕ್ಯಾನ್ ಚಾನಲೈಸ್ ದಿಸ್ ಎನರ್ಜಿ ಟುವರ್ಡ್ಸ್ ದ ಗ್ರೋತ್ ಆಫ್ ದ ಕಂಟ್ರಿ. ಇವಾಗ ನೋಡ್ಬೋದು, ಫಾರಿನ್ಗೆ ಹೋಗೋದೇ ಒಂದು ಆಸ್ಪಿರೇಷನ್ ಅಂತ ತುಂಬ ಜನ ಇವಾಗ ಬಿಟ್ಬಿಟ್ಟಿದ್ದಾರೆ. ಇವಾಗ ನೀವು ನೋಡಿದ್ರೆ 10 ವರ್ಷ 15 20 ವರ್ಷದ ಹಿಂದೆ ತೊಗೊಂಡ್ರೆ ಅದೇ ಒಂದು ಆಸ್ಪಿರೇಷನ್, ನಾನು US ಹೋಗಿ ಸೆಟ್ಲ್ ಆಗ್ತೀನಪ್ಪ, ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ, ಅದೇ ಒಂದು ಟಾರ್ಗೆಟು ಒಂದು ಇದು. ಇವತ್ತು ಫಾರ್ ದ ಫಸ್ಟ್ ಟೈಮ್ India is giving opportunities that doesn't exist anywhere in the world. In fact, for a platform like Apply, it is an India first, India only product. We cannot build another Apply in another country. ಯಾಕೆ ಅಂತಂದರೆ their mechanism is not as robust as India. DigiLocker ಥರ ಇನ್ನೆಲ್ಲಿದೆ, UPI ಥರ ಇನ್ನೆಲ್ಲಿದೆ? Why does it happen with a country like, how can we come up with something like Apply? It is because DigiLocker exists, because UPI exists. This is in our country. ಇವತ್ತು ಪೇಮೆಂಟ್ಸ್ ಯಾಕೆ ಈಸಿ ಆಯಿತು? ಸೊ ವೆರಿ ವೆರಿ ಎಕ್ಸೈಟಿಂಗ್ ಟೈಮ್ಸ್ ಅಹೆಡ್. ಆಬ್ವಿಯಸ್ಲಿ ಲೈಕ್ ಆಲ್ ಆರ್ಡ್ಸ್, ತುಂಬ ಜನ ಟ್ರೈ ಮಾಡ್ತಾರೆ, ಕೆಲವ್ದು ಸಕ್ಸಸ್ ಆಗುತ್ತೆ, ಕೆಲವ್ದು ಫೇಲ್ಯೂರ್ ಆಗುತ್ತೆ. ಬಟ್ ಐ ಥಿಂಕ್ ಇದನ್ನು ಚಾನಲೈಸ್ ಮಾಡಿ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಸ್ಟಾಪ್ ಆರ್ ರಿಲಯನ್ಸ್ ಆನ್ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ಸ್. ಐ ಥಿಂಕ್ ವಿ ಆರ್ ಕೇಪಬಲ್. ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲ ನಾವು ಮಾತಾಡ್ತೀವಿ, ವಿ ಆಲ್ ಗೋ, ವಿ ರಿಲೈ ಆನ್ ಇನ್ಸ್ಟಾಗ್ರಾಮ್, ವಿ ರಿಲೈ ಆನ್ ಯೂಟ್ಯೂಬ್, ವಿ ರಿಲೈ ಆನ್ Gmail. Like, what are homegrown platforms that exist today where you can put up stuff? Why should some other country determine the monetization for you as a creator? Why can't we have our own platform where we present this to the world? Because our engineers are building this, right? If you have so much energy, if you have so much intellect, if you have so much this thing, when is the time when we take these kind of platforms to the global market? That is where I, as a product guy, would like to see platforms from India, and Apply is one of the kind of aspirants in that, to build a platform that will be an example in the global market. We are not just consumers but producers. ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮು. ಇವಾಗ ಯಾವುದೋ ಒಂದು ಕ್ಯಾಬ್ ಕಂಪ್ನಿ ಬರ್ಬೋದು, ಊಬರ್ ಇರ್ಬೋದು, ನಾಳೆ ಅವರು ಆಪ್ರೇಷನ್ ಶಟ್ ಡೌನ್ ಮಾಡ್ತೀವಿ ಇಲ್ಲಿ ಅಂದರೆ ನಮಗೇನು ಕಂಟ್ರೋಲ್ ಇದೆ? ವಾಟ್ ಕಂಟ್ರೋಲ್ ಡು ವಿ ಹ್ಯಾವ್? ಇಫ್ ಟುಮಾರೋ ಯೂಟ್ಯೂಬ್ ಚೇಂಜಸ್ ಇಟ್ಸ್ ಪಾಲಿಸಿ ಟು ಮೇಕ್ ಸಮಥಿಂಗ್, ವಾಟ್ ವಿಲ್ ವಿ ಡೂ? ಕ್ಲಾಸಿಕ್ ಎಕ್ಸಾಂಪಲ್ ಟಿಕ್ಟಾಕ್ ಸಡನ್ನಾಗಿ ಒಂದಷ್ಟು ದೇಶದಲ್ಲಿ ಬ್ಯಾನ್ ಆಯಿತು. ಸೊ ಅವೆಲ್ಲ ಅಲ್ಲಿರೋರೆಲ್ಲ ದೇ ಕಂಟ್ರೋಲ್ ಬೈ ದ ಪ್ಲಾಟ್ಫಾರ್ಮ್ ಆಲ್ವೇಸ್. ಬಟ್ ನಮ್ಮ ಇಂಡಿಯಾದಲ್ಲೂ ತುಂಬ ಪ್ರಯತ್ನಗಳು ನಡೀತಾ ಇದೆ. ಏನಾಗುತ್ತೆ, ನಮ್ಮ ಕನ್ಸ್ಯೂಮರ್ಸ್ ಯಾವ ಥರ ಇರಬೇಕು ಅಂತಂದರೆ, ಅದೊಂದು ನಮ್ಮ ದೇಶದ ಇದು ಅಂತ ದೇ ಹ್ಯಾವ್ ಟು ಬಿ ಎ ಲಿಟಲ್ ಮೋರ್ ಎಂಕರೇಜಿಂಗ್, ಬಿ ಎ ಲಿಟಲ್ ಮೋರ್ ಪೇಷಂಟ್. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಗುಡ್, ಐ ಮೀನ್, ಟು ಕ್ರಿಟಿಸೈಸ್ ಇದು ಎಲ್ಲ, ಸಪೋರ್ಟ್ ಸಮ್ ಆಫ್ ದ ಪ್ಲಾಟ್ಫಾರ್ಮ್ಸ್ ದಟ್ ಎಕ್ಸಿಸ್ಟ್ ಔಟ್ ದೇರ್, ನರ್ಚರ್ ದೆಮ್. ಇಟ್ ಆಲ್ಸೋ ಲೈಸ್ ವಿತ್, ನಮಗೇನಾಗೋಗುತ್ತೆ, ಟೆಕ್ನಾಲಜಿಕಲ್ ಎಂಟ್ರಿ ಓನ್ಲಿ ಹ್ಯಾಸ್ ಬಿಕಮ್ ಅ ಬ್ಯಾರಿಯರ್ ಅನ್ಲೆಸ್ ಯು ಕೈಂಡ್ ಆಫ್ ಮ್ಯಾಚ್ ಆ್ಯಂಡ್ ಎಕ್ಸೆಲ್. Take something as simple as WhatsApp. When it came about 15 years back, ಹಿಂಗಿತ್ತು, ಇವತ್ತು ಹಿಂಗಾಗಿದೆ. 15 ವರ್ಷ ತೊಗೊಂಡಿದೆ ಅವರಿಗೆ ವಾಟ್ಸಪ್ ಇವತ್ತು ಯಾವ ಥರ ಇದೆ ಅನ್ನೋದಕ್ಕೆ. ಅದನ್ನು ನರ್ಚರ್ ಮಾಡಬೇಕು, ಅದಕ್ಕೆ ಕ್ಯಾಪಿಟಲ್ ಬೇಕು, ಅದಕ್ಕೆ ಟ್ಯಾಲೆಂಟ್ ಬೇಕು. ಯು ಹ್ಯಾವ್ ಟು ಬಿ ಪೇಷಂಟ್ ಫಾರ್ ಸಮಥಿಂಗ್ ಟು ಗ್ರೋ. ಇಟ್ ವೋಂಟ್ ಬಿ ಡನ್ ಇನ್ ಅ ಡೇ. ಸೊ ಅಲ್ಲಿ ತನಕ ಬಿ ದಿಸ್ ಥಿಂಗ್. ಬಟ್ ನಮಗೊಂದು ಅದಿರಬೇಕು ಲಾಂಗ್ ಟರ್ಮ್. ಇಲ್ಲಪ್ಪ, ಈ ಥರದ್ದು ಕೆಲವು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇದನ್ನು ನರ್ಚರ್ ಮಾಡಬೇಕು, ಇದನ್ನು ಬೆಳೆಸಬೇಕು ಅನ್ನೋದು. ದ್ಯಾಟ್ ಕಪಲ್ಡ್ ವಿತ್ ಗೌರ್ಮೆಂಟ್ಸ್ ಥಿಂಗ್, ವಿಷನ್ ಆ್ಯಂಡ್ ಸಪೋರ್ಟ್, ಇದನ್ನೆಲ್ಲ ನಾವು ಚಾನಲೈಸ್ ಮಾಡಿದ್ರೆ ಇಟ್ಸ್ ಎಕ್ಸೈಟಿಂಗ್ ಟೈಮ್ಸ್ ಅಹೆಡ್. ಐ ಮೀನ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್. ನೈಸ್. ಇಷ್ಟೊತ್ತು ಓದು ಆ್ಯಂಡ್ ಜ್ಞಾನದ ಬಗ್ಗೆ ಮಾತಾಡಿದ್ರಿ. ಫ್ರೀ ಟೈಮಲ್ಲಿ ನೀವೇನು ಮಾಡ್ತೀರಿ? ಕ್ರಿಕೆಟ್ ಸಹವಾಸ ಈಗಲೂ ಇದೆಯಾ, ಅಥವಾ ಬರೀ ಈಗ IPL ಸೀಸನ್ ಅಂತ ನೋಡೋದಾ? ಕ್ರಿಕೆಟ್ ಖಂಡಿತ ಫಾಲೋ ಮಾಡ್ತೀನಿ. ನಾನು ಡೊಮೆಸ್ಟಿಕ್ ಕ್ರಿಕೆಟ್ ಸಾಕಷ್ಟು ಫಾಲೋ ಮಾಡ್ತೀನಿ. IPL ಇದಕ್ಕಿಂತ ರಂಜಿ ಇದು ಅದರಲ್ಲಿ ಏನು ನಡೀತಿದೆ, ಮ್ಯಾಚಸ್ಗಾದರೆ ಹೋಗಿ ನೋಡ್ತೀನಿ. ಎಲ್ಲಿ? ಯಾಕೆಂದರೆ ಇಲ್ಲಿ ಸ್ಟೇಡಿಯಮಲ್ಲಿ ಎಲ್ಲಿ ನಡೆಯುತ್ತೆ, ಮೈಸೂರಲ್ಲಿ ನಡೆದ್ರೆ ಹೋಗ್ತೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಬಹುಶಃ. ವುಡ್ ಯು ಲೈಕ್ ಟು ಟೆಲ್ ದೆಮ್ ಎಲ್ಲಿ ಇಲ್ಲಿ ರಣಜಿ ಈ ಥರದ್ದೆಲ್ಲ ನೋಡ್ಬೋದು, ಯಾವ ಸೀಸನು, ವಿಚ್ ವೆಬ್ಸೈಟ್ ಟು ಗೋ ಆ್ಯಂಡ್ ಸಿ ಫಾರ್ ದ ಲಿಸ್ಟ್? ರಂಜಿ ಸೀಸನ್ ಯಾವಾಗ ಶುರುವಾದರೂ ಏನಾಗುತ್ತೆ, ನೀವು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋದರೆ ದೇರ್ ಆರ್ ಫ್ಯೂ ಸ್ಟ್ಯಾಂಡ್ಸ್ ವಿಚ್ ಆರ್ ಓಪನ್. ಅಲ್ಲಿ ಹೋಗಿ ನೀವು ಕೂತ್ಕೊಂಡು ರಂಜಿ ಮ್ಯಾಚು ಲೋಕಲ್ ಇದ್ರದ್ದು ನೋಡ್ಬೋದು. ಇಟ್ ಇಸ್ ಫ್ರೀ, ನಾಟ್ ಟಿಕೆಟೆಡ್. ಯಾವ ಸೀಸನ್ ಇದು ಯೂಶಲಿ ರಂಜಿ ಎಲ್ಲ ಆಗೋದು? ರಂಜಿ ಶುರು ಆಗುತ್ತೆ ಇವಾಗ. ಇದು IPL ಇದು ಮುಗಿದ ಮೇಲೆ ನೆಕ್ಸ್ಟ್ ಆಫ್ಟರ್ ಮಂತ್ ಆರ್ ಸೊ ರಂಜಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈ ಸತಿ ನನ್ನ ಸ್ಕೆಡ್ಯೂಲ್ ನನಗೆ ಗೊತ್ತಿಲ್ಲ. ವೆನ್ ಎವರ್ ಬ್ಯಾಂಗ್ಳೂರ್ ಇದರಲ್ಲಿ ಮ್ಯಾಚ್ ಇದ್ದರೆ ಮೇಕ್ ಇಟ್ ಅ ಪಾಯಿಂಟ್ ಟು ಗೋ ಆ್ಯಂಡ್ ಸಿ. ನನಗೊಂಥರ ಇಟ್ ಇಸ್ ಲೈಕ್ ನನ್ನ ಹಳೆ ಇದ್ರದ್ದು ನೆನಪು ಬಂದಂಗೆ ಆಗುತ್ತೆ. ಇಟ್ ಇಸ್ ಮೋರ್ ಇನ್ ಕನೆಕ್ಷನ್ ವಿತ್ ವಾಟ್ ಐ ವಾಸ್ ಡೂಯಿಂಗ್ ಅರ್ಲಿಯರ್. ಒಂಥರ ಸಾಕಷ್ಟು ಸಪೋರ್ಟರ್ಸ್ ಇದ್ದಾರಾ ರಂಜಿ ನೋಡೋದಕ್ಕೆ? ಆಡಿಯನ್ಸ್ ಇದ್ದಾರೆ. ಒಂದು ನೀವು ಹೋದರೆ, ನೀವು ನೋಡಿದ್ರೆ ಒಂದು ಸ್ಟ್ಯಾಂಡ್ ಫುಲ್ ಆಗಿರುತ್ತೆ ಇಲ್ಲಿ.
ಚೆನ್ನಾಗಿರುತ್ತೆ, ಆ ವೈಬ್ ಚೆನ್ನಾಗಿರುತ್ತೆ. ಅಲ್ಲಿ ಹೋದರೆ ಜನ ಇದು ಮಾಡ್ತಿರ್ತಾರೆ. ಅಲ್ಲಿ ಹೋಗೋ ತನಕ ನಮಗೆ ಗೊತ್ತಾಗಲ್ಲ, ಏನೋ ಒಂದು ರಂಜಿ ಮ್ಯಾಚ್ ನಡೀತಪ್ಪ ಅಂತ ಅನ್ಸುತ್ತೆ. ಬಟ್ ನೀವು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಒಂದು ಫುಲ್ ಸ್ಟ್ಯಾಂಡ್ ಇರ್ತಾರೆ ಜನ, ದೇ ಕೀಪ್ ಫಾಲೋಯಿಂಗ್ ಇಟ್. ಸದ್ಯದ ಕರ್ನಾಟಕ ರಂಜಿ ಪ್ಲೇಯರ್ಸ್ ಅಂತ ಬಂದಾಗ ಹೂ ಆರ್ ದಿ ಅಂಡರ್ ಡಾಗ್ಸ್ ದಟ್ ಯು ಆರ್ ಬೆಟ್ಟಿಂಗ್ ಆನ್? ಅಂಡರ್ ಡಾಗ್ಸ್ ಅನ್ನೋದಕ್ಕಿಂತ ಐ ಆಮ್ ಲೈಕ್ ವೇಟಿಂಗ್ ಫಾರ್ ಕರ್ನಾಟಕ ಟು ಕಮ್ ಬ್ಯಾಕ್ ಟು ಇಟ್ಸ್ ಪೀಕ್. ಒಂದು ಟೈಮಲ್ಲಿ ನಾವು ರಂಜಿ ಇದಾಗಿದ್ವಿ. ದ ಲಾಸ್ಟ್ ಫ್ಯೂ ಸೀಸನ್ಸ್ ವಿ ಹ್ಯಾವ್ ನಾಟ್ ಬೀನ್ ಪರ್ಫಾರ್ಮಿಂಗ್ ಎಟ್ ದಟ್ ಲೆವೆಲ್. ಇವಾಗ ವಿತ್ T20 ಎಕ್ಸ್ಪೋಜರ್ ಇದು ಎಲ್ಲ, ಇವಾಗ ದೇವದತ್ ಪಡಿಕಲ್ ಇರ್ಬೋದು, ಅವರೆಲ್ಲ ದೇ ಹ್ಯಾವ್ ಗಾನ್ ಇನ್ ಟು ದ ಇಂಟರ್ನ್ಯಾಷನಲ್ ಕ್ರಿಕೆಟ್. ಇದು ಐ ಆಮ್ ಸೀಯಿಂಗ್ ಐ ವಾಂಟ್ ಟು ಸಿ ಅ ರಿವೈವಲ್ ಇನ್ ಕರ್ನಾಟಕ ಕ್ರಿಕೆಟ್, ವೇರ್ ರಂಜಿಗೆ ನಾವು ಒಂದು ಸ್ಟ್ರಾಂಗ್ ಇದು ಮಾಡಿ ವಿಲ್ ಅಗೇನ್ ಪ್ರೊಡ್ಯೂಸ್ more number of cricketers in the domestic circuit that make a mark in the Indian team.